ಸಜ್ಜನಿಕೆಯ ಸಹಕಾರ ಮೂರ್ತಿ. ನಮಗ ಗಂಗಾಧರಪ್ಪರು ನಮ್ಮಿಂದ ದೂರ ಆದ್ರು ನಮಗ ಕೊರತೆ ಆಗ್ತದಪ್ಪ ಅಂತ ನಾನು ಅನ್ಕೊಂಡಿದ್ದೆ. ಕೊರತೆ ಆಗಲಿಲ್ಲ. ಅಪ್ಪನ ಆಶೀರ್ವಾದದಿಂದ ಇನ್ನೊಬ್ಬ ಸ್ವಾಮೀಜಿಗಳು ಅವರು ಹೇಗೆ ಬಂದ ಅವರು ಆಶೀರ್ವಾದದಿಂದ ಇಷ್ಟು ಧರ್ಮದ ಕಾರ್ಯಗಳು ಎಂದೂ ಕೊರತೆ ಮಾಡಿಬಿಟ್ಟಿಲ್ಲ. ಅವರು ಜಾತ್ರೆ ಸಾಂಗೋಪಸಾಂಗ ಎಷ್ಟು ಚೆನ್ನಾಗಿ ನೋಡ್ಬೋದು. ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತದ. ಈ ರೀತಿಯಾದಂತ ಧರ್ಮದ ಕಾರ್ಯಗಳು ಹೆಚ್ಚೆಚ್ಚು ನಡೀಲಿ. ನಿಮ್ ಜೊತೆ ನಾವಿರ್ತೇವೆ. ಅದಕ್ಕೆ ಅಪ್ಪೋರು ಪುಸ್ತಕ ಬರೆಯುವಂತ ಸಂದರ್ಭದಲ್ಲಿ ಗದಗಿನೊಳಗಿತ್ತು. ಅಪ್ಪೋರು ಕೊಟ್ಟೂರೇಶ್ವರಪ್ಪರು ಗದಗಿನೊಳಗಿತ್ತು. ಪ್ರಿಂಟಿಂಗ್ ಚಾಲುವಾಗಿರೋ ಮುಂಡೇರವ ಸರ್ ಅವರೇ, ನೀವು ಅದಕ್ಕೆ ಬೆಂಗುಡಿಯನ್ನ ಬರಿಬೇಕು. ಅಪ್ಪ, ಇದಕ್ಕಿಂತ ದೊಡ್ಡ ಸೇವೆ ಯಾವುದಲ್ಲ. ನಾನು 20 ಪುಸ್ತಕ ಬರೆದಿರಬಹುದು, ಆದ್ರೆ ಇದು ದೊಡ್ಡ ಒಂದು ಪುಸ್ತಕ ಕೈ ಒಳಗಿಡಿದಿರಿ. ಕೊಟ್ಟೂರೇಶ್ವರ ಅನ್ನುವಂತ ಒಬ್ಬರು ಸ್ವಾಮೀಜಿ ಗದಗದವರು ಬರಲಿಕ್ಕೆ ನೀವು ಬೆಂಗುಡಿ ಬರಿಬೇಕು. ಮತ್ತೆ ಕೆಲವು ಜನಪ್ರತಿನಿಧಿಗಳ ಒಂದು ಸಂದೇಶವನ್ನು ಕಳಿಸಬೇಕಂತ ಅಂದ ತಕ್ಷಣ ಆ ಸೇವೆಯನ್ನ ನಾನು ಮಾಡಿದ್ದೀನಪ್ಪ. ಇದು ನನ್ನ ಪಾಲಿನ ಸೇವೆ. ನಮ್ಮ ಹಂತದಲ್ಲಿ ಇಲ್ಲಿ ಸಜ್ಜನ ಪರಿವಾರ ಇವತ್ತು ವೀರಣ್ಣ ಸಜ್ಜನ್ ಶೆಟ್ಟಿ ಅವರ ಪರಿವಾರ ಅವರೆಲ್ಲ ಕುಟುಂಬದವರು ಮುಖ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ತುಲಾಭಾರ ಮಾಡಕತ್ತಾರೆ. ಇಲ್ಲಿ ಕುಟುಂಬಗಳು ಬಹಳ ಚೆನ್ನಾಗವ. ಇದು ಹಿಂದೆ ಒಂದು ಸಂಸ್ಕೃತಿ ಇತ್ತಲ್ಲ, ಅದಕ್ಕೆ ಈ ರೀತಿಯಾದಂತಹ ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಬುದ್ಧಿ ಹಚ್ಕೊಂಡು ಬರ್ತಾರೆ. ಕೊರಳೊಳಗೆ ಲಿಂಗ ಇರ್ತದೆ, ಲಿಂಗ ಪೂಜೆ